ಸರ್ ಸೈಡ್ಗೆ ಹೋಗಮ್ಮ ರೂಪಿಸುವುದಕ್ಕಾಗಿ ಭಾರತದ ಎಲ್ಲ ಪ್ರಜೆಗಳಿಗೆ ಸಾಮಾಜಿಕ, ಆರ್ಥಿಕ ಮತ್ತು ರಾಜಕೀಯ ನ್ಯಾಯವನ್ನು ವಿಚಾರ ಸೊಪ್ಪು ಕೊಟ್ಟಿದ ಅರ್ಥ ಏನು ಅಂತ ಹೇಳಿದ್ರೆ, ಕರಿಬೇವಿನ ಸೊಪ್ಪಿನ ತರ ನಮ್ಮನ್ನ ಬಳಸ್ಕೊಳ್ತೀರಾ ಊಟ. ಎರಡು ತಿಂಗಳಲ್ಲಿ ಜೂನ್ 3ನೇ ತಾರೀಕು ಅವರು ಅಧಿಕಾರನ ವಹಿಸಿಕೊಂಡ್ರು ಮುಖ್ಯಮಂತ್ರಿಗಳಾಗಿ. ಆ 2 ತಿಂಗಳಲ್ಲಿ ಅವರು ಮಾಡಿರುವಂತಹ ಕೆಲಸಗಳು ಇವತ್ತು ಎಲ್ಲರನ್ನ ಮೆಚ್ಚುಗೆ. ಎಲ್ಲರಿಗೂ ನಮಸ್ಕಾರ. ಎಲ್ಲ ಊಟ ಗಿಟ ಜೋರ ಮಾಡಿರ್ಬೇಕು ನೀವೆಲ್ಲ. ಇರಲಿ, ಆಯ್ತು, ಭಾಳ ಸಂತೋಷ. ಬಂಧುಗಳೇ, ಡಾಕ್ಟರ್ ಅಜಯ್ ಸಿಂಗ್ ರವರೇ, ನಮ್ಮ ಸಚಿವರು, ನಮ್ಮ ಅಲೆಮಾರು ಬುಡಕಟ್ಟ ಮಹಾಸಭೆಗೆ ಹೊಸ ರೂಪವನ್ನು ಕೊಟ್ಟಂಥ ಒಬ್ಬ ರಾಜ್ಯದ ಒಬ್ಬ ಹಿರಿಯ ನಾಯಕರಾದಂಥ ಡಾಕ್ಟರ್ ದ್ವಾರಕನಾಥ್ ಅವರೇ, ನನ್ನ ಆತ್ಮೀಯರಾದಂಥ ಪ್ರಕಾಶ್ ರಾಜ್ ಅವರೇ, ಶಾಸಕ ಮಿತ್ರರಾದಂಥ ಪ್ರಕಾಶ್ ಕೋಳಿವಾಡ್ರವರೇ, ಹನುಮಂತಪ್ಪನವರೇ, ಅಧ್ಯಕ್ಷರು ನಾಗರಾಜ್ರವರು, ಜಗ್ಗೂರವರು, ಸುರೇಂದ್ರರವರು, ಮಾಜಿ ಶಾಸಕರಂತ ನರೇಂದ್ರ ಬಾಬುರವರೇ, ಈ ಒಂದು ಭವ್ಯವಾದಂಥ ಕಾರ್ಯಕ್ರಮಕ್ಕೆ ರಾಜ್ಯದ ಮೂಲೆ ಮೂಲೆಯಿಂದ ಸ್ವಲ್ಪ ತಾಳ್ಮೆಯಿಂದ ಇರಬೇಕಲ್ಲ, ರಾಜ್ಯ ಮೂಲೆಯಿಂದ ಬಂದಂಥ ಎಲ್ಲ ನನ್ನ ಆದಿವಾಸಿ ಬಂಧುಗಳೇ, ಮಾಧ್ಯಮ ಸ್ನೇಹಿತರೆ, ಬಂಧು ಭಗಿನಿಯರೇ, ಹಕ್ಕಿಗಳನ್ನು ಹಿಡಿದು ಬದುಕುವಂಥ ಜನ, ಕಾಡಿನಲ್ಲಿ ಬೆಳೀತಾ ಇರುವಂಥ ಜನ, ಪ್ರಕಾಶ್ ರಾಜ್ ಅವರು ಹೇಳಿದ್ದಾರೆ, ನಾವು ಮೂಲ ಆದಿವಾಸಿಗಳೇ, ಇದರಲ್ಲಿ ಯಾವ ಥರದ ಅನುಮಾನ ಇಲ್ಲ. ಏನೋ ನಾಗರಿಕತೆ ಬಂದ್ಬಿಟ್ಟಿದೆ, ಈಗ ನಾವೆಲ್ಲ ಪ್ಯಾಂಟು ಶರ್ಟ್ ಹಾಕ್ಕೊಂಡು ಕೋಟು ಪಾಟ್ ಹಾಕ್ಕೊಂಡು ಬಂದು ನಿಮ್ಮ ಮಧ್ಯೆ ನಿಂತಿದ್ದೀವಿ. ಮೂಲ ನಾವೆಲ್ಲ ಆದಿವಾಸಿಗಳೇ. ಹುಟ್ಟುವಾಗ ಯಾವ ಬಟ್ಟೆನೂ ಇರಲಿಲ್ಲ, ಚೇರು ಇರಲಿಲ್ಲ, ಕುರ್ಚಿನೂ ಇಲ್ಲ, ಹಾಗೂ ಅಧಿಕಾರನೂ ಇರಲಿಲ್ಲ, ಹೆಸರು ಇರಲಿಲ್ಲ. ನಾಗರಿಕ ಬಂದ ಮೇಲೆ ಉಸಿರು ಬಂತು, ಹೆಸರು ಬಂತು. ಅದನ್ನು ಈಗ ನಾವು ಕಾಪಾಡಿಕೊಂಡು ದಿನೇ ದಿನೇ ಹೋಗ್ತಾ ಇದ್ದೀವಿ. ನೀವು ಪ್ರಕೃತಿಯೊಂದಿಗೆ ಜೊತೆಯಲ್ಲಿ ನೀವೆಲ್ಲ ಬದುಕ್ತಾ ಇರೋಂಥವ್ರು. ಕೊನೆಗೆ ಎಷ್ಟೇ ದೊಡ್ಡ ಮನುಷ್ಯ ಆದರೂ ಕೂಡ
ಯಾವ ದೊಡ್ಡ ಅಧಿಕಾರದ ಇದ್ರೂ ಕೂಡ, ಎಷ್ಟು ದುಡ್ಡಿದ್ರು ಕೂಡ, ಕೊನೆಗೆ ನಾನು ಹೋಗಿ ಹಳ್ಳಿ ಬದುಕು ನೋಡಬೇಕು ಅಂತೆಲ್ಲ ಫಾರಮ್ ಲ್ಯಾಂಡ್ ಅಂತೇಳಿ ಕೊನೆಗೆ ಹೋಗಿ 1-2 ಎಕರೆ ತಗೊಂಡು ಮನೆ ತೋಟ ಕಟ್ಕೊಂಡು ಪ್ರಕೃತಿ ಜೊತೆಗೆ ಬದುಕಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಹಸಿರು ಈಗೆಲ್ಲ ಹೋಗ್ಬಿಟ್ಟಿದೆ. ಅದಕ್ಕೆ ಮನೆ ಒಳಗಡೆ ತಂದು ಆರ್ಟಿಫಿಷಿಯಲ್ ಗಿಡನ ತಂದಿದ್ದು ಇಟ್ಕೊಂಡು ಸೊ ಈ ಹಸಿರಿನ ಮಧ್ಯೆ ಬದುಕಲಿಕ್ಕೆ ಕೂಡ ಜನ ಪ್ರಯತ್ನ ಮಾಡ್ತಾರೆ. ಹಂಗೆ ನೀವೆಲ್ಲ ಪ್ರಕೃತಿಯ ಮಕ್ಕಳು, ನೀವೆಲ್ಲ ಭಾಗ್ಯವಂತರು. ಅದನ್ನು ನೀವು ಕಳ್ಕೊಳಕ್ಕೆ ಹೋಗಬೇಡಿ. ನಾನು ನಿಮಗೆಲ್ಲ ಕೇಳ್ಕೊಳ್ಳೋದು ಇಷ್ಟೇ, ನೀವು ಎಷ್ಟೇ ಸಮಸ್ಯೆನ ಕಾಣ್ತಾ ಇದ್ದೀರಿ, ಸಮಸ್ಯೆಯಲ್ಲಿ ಬದುಕ್ತಾ ಇದ್ದೀರಿ. ಕಾಡಿನಲ್ಲಿ ಸರ್ಕಾರ ನಿಮ್ಮನ್ನೆಲ್ಲ ಬದಲಾವಣೆ ಮಾಡಬೇಕು ಅಂತೇಳಿ, ನಿಮಗೆ ಶಿಕ್ಷಣ, ವಸತಿ ಇವೆಲ್ಲ ಕೊಡಬೇಕು ಅಂತೇಳಿ ಬೇಕಾದಷ್ಟು ಕಾರ್ಯಕ್ರಮಗಳನ್ನು ಕೊಡ್ತಾ ಇದೆ. UPA ಸರ್ಕಾರದಲ್ಲಿ ಸೋನಿಯಾ ಗಾಂಧಿಯವರು, ರಾಹುಲ್ ಗಾಂಧಿಯವರು, ಮನಮೋಹನ್ ಸಿಂಗ್ರವರು ಯಾರು ಭೂಮಿಲಿ, ಅರಣ್ಯ ಭೂಮಿಲಿ ಮಾಡ್ತಾ ಇದ್ರು ಕೂಡ ರೆವಿನ್ಯೂ ಭೂಮಿಲಿ ಮಾಡ್ತಾ ಇದ್ದಂಥವ್ರಿಗೆ ನಾವು ಒಂದು ಹೊಸ ರೂಪ 53 ಫಾರಮ್ಗಳೆಲ್ಲ ಕೊಟ್ಟು 57, 58 ಇವೆಲ್ಲ ಕೊಟ್ಟು ಕೆಲವರಿಗೆ ಒಂದು ಹೊಸ ರೂಪ ನಮ್ಮ ಸರ್ಕಾರ ಕೊಡ್ತು, ಉಳುವಿಗೆ ಭೂಮಿ ಕೊಡಬೇಕು ಅಂತೇಳಿ. ಇದಾದಮೇಲೆ ನೀವೆಲ್ಲ ಅರಣ್ಯದಲ್ಲಿ ಬದುಕ್ತಾ ಇದ್ದೀರಿ. 20 ವರ್ಷ ನಿಯಮ ಇಟ್ಟು ನಿಮಗೆಲ್ಲ ಅರ್ಜಿ ಹಾಕ್ಕೊಳ್ಳಿಕ್ಕೆ ಅವಕಾಶ ಕೊಟ್ಟು ಕಾಂಗ್ರೆಸ್ ಸರ್ಕಾರ ಕೆಲವ್ರಿಗೆಲ್ಲ ಸಹಾಯ ಮಾಡಿದೆ. ಇನ್ನು ಕೆಲವ್ರಿಗೆ ಆಗಬೇಕು, ಇನ್ನು ಕೆಲವರೆಲ್ಲ ಹೋರಾಟ ಮಾಡ್ತಾ ಇದ್ದೀವಿ. ನಾನು ಪ್ರತಿ ಸಂತ ನನ್ನ ಕನಕಪುರ ಕ್ಷೇತ್ರದಲ್ಲೂ ಕೂಡ ನನಗೆ ಅರಿವಿದೆ. ತಮ್ಮ ಭಾವನೆ, ತಮ್ಮ ಬದುಕು, ತಮ್ಮ ಶ್ರಮ ಎಷ್ಟು ಮಟ್ಟಿಗಿದೆ ಅಂತ ಹೇಳಿ ನಾನು ಬಲ್ಲೆ. ಸೊ ಅದರಿಂದ ನೀವೇನು ಬೆಂಗಳೂರಿಂದ ದೂರ ಇದ್ದೀನಿ ನನ್ನ ಭಾವನೆ ಬೇಡ. ಬೆಂಗಳೂರು ಜಿಲ್ಲೆಯಲ್ಲೂ ಕೂಡ ನಿಮ್ಮ ಜನಾಂಗ ಭಾಳ ಶ್ರಮಪಟ್ಟು ಬದುಕ್ತಾ ಇದ್ದಾರೆ. ಸೊ ಆದರೆ ನೀವೆಲ್ಲ ಸರಳತೆ, ಪರಿಶ್ರಮ ಮತ್ತು ಪ್ರಕೃತಿಯ ಮೇಲಿನ ಪ್ರೀತಿ ಈಗ ಕೂಡ ಬದುಕ್ತಾ ಇದ್ದೀರಿ. ನಿಮ್ಮ ಬದುಕು ಭಾಳ ಶ್ರೇಷ್ಠವಾದದ್ದು. ನಾನು ಒಂದು ಪ್ರಾರ್ಥನೆ ನಾನು ಹೇಳ್ತಾ ಇದ್ದೀನಿ ನಿಮಗೆ, ಪ್ರಕೃತಿಯನ್ನು ಪ್ರೀತಿ ಮಾಡುವಂಥ ಜನ ಇವತ್ತು ಹೆಚ್ಚಾಗ್ತಾ ಇದ್ದಾರೆ. ಇವತ್ತು ಅದನ್ನು ಉಳಿಸ್ಕೊಂಡು ತಾವೆಲ್ಲ ಕಾಪಾಡ್ಕೊಂಡು ಹೋಗಬೇಕು. ತಾವು ವಿದ್ಯಾವಂತರಾಗಬೇಕು, ಪ್ರಜ್ಞಾವಂತರಾಗಬೇಕು. ನಿಮ್ಮ ಮೂಲ ಕಸುಬಿನಿಂದ ನೀವು ಯಾರು ದೂರ ಹೋಗಬೇಡಿ. ವಿದ್ಯಾವಂತರಾಗಿ ನಿಮ್ಮ ಏನು ಒಂದು ಮೂಲ ಬದುಕಿದೆಯಲ್ಲ, ಏನಪ್ಪ ನಾನು ಪ್ಯಾಂಟು ಶರ್ಟ್ ಹಾಕ್ಕೊಂಡ್ರೆ ಮಾತ್ರ ನನಗೆ ಗೌರವಿಸ್ತಾರೆ, ಇಲ್ಲಾಂದ್ರೆ ಗೌರವ ಇಲ್ಲ ಅಂತ ನೀವು ತಿಳ್ಕೊಳಕ್ಕೆ ಹೋಗಬೇಡಿ. ರೂಟ್ ಇದ್ರೇ ಫ್ರೂಟು, ಬೇರಿದ್ರೇ ಮರ ಗಟ್ಟಿ ಆಗಲಿಕ್ಕೆ ಸಾಧ್ಯ. ಹಂಗೆ ನಿಮ್ಮ ಬೇರನ್ನು, ನಿಮ್ಮ ಬದುಕನ್ನು, ನಿಮ್ಮ ಇತಿಹಾಸವನ್ನು ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಭಾವಚಿತ್ರಕ್ಕೆ ನಾವು ನಮನವನ್ನು ಸಲ್ಲಿಸ್ತೋ. ಬಾಬಾ ಸಾಹೇಬ್ ಅಂಬೇಡ್ಕರ್ ಏನು ಹೇಳಿದ್ದಾರೆ? ಇತಿಹಾಸ ಮರ್ತವನು ಇತಿಹಾಸವನ್ನು ಸೃಷ್ಟಿಸಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮಗೆಲ್ಲ ಮಾರ್ಗದರ್ಶನವನ್ನು ಕೊಟ್ಟಿದ್ದಾರೆ. ಸೊ ಹಂಗೆ ನಿಮ್ಮ ಇತಿಹಾಸದಲ್ಲಿ ಏನು ನಿಮ್ಮ ಜನಾಂಗದ ಮೂಲ ತತ್ವ ಇದೆ, ಬದುಕಿನ ಆದರ್ಶ ಇದೆ. ನಿಮಗೆ ಸೂರ್ಯ ಚಂದ್ರನೇ ನಿಮಗೆ ವಾಚು. ನಿಮಗೆ ಏನು ಸೂರ್ಯ ಚಂದ್ರ ಯಾವ ರೀತಿ ನಿಮಗೆ ಗಾಳಿ ಬೆಳಕು ಇದೆ, ಅದರಲ್ಲಿ ನೀವು ಬದುಕಿ ನಿಮ್ಗೆ ಯಾವ AC ಬೇಡ, ಯಾವ ಫ್ಯಾನು ಬೇಡ, ಏನೂ ಬೇಡ. ಆದರೆ ಸರ್ಕಾರ ನಿಮ್ಗೆ ಏನೇನು ಕೊಡಬೇಕು ಕೊಡ್ತದೆ, ಅದನ್ನು ತಲೆ ಕೆಡಿಸ್ಕೊಳಕ್ಕೆ ಹೋಗಬೇಡಿ. ನಿಮ್ಮ ಮೂಲ ಸಿದ್ಧಾಂತನ ನೀವು ಬಿಡಕ್ಕೆ ಹೋಗದೆ ನೀವು ಕಾಪಾಡ್ಕೊಂಡು ಹೋಗಬೇಕು. ಆಗ ನಿಮಗೆ ಇನ್ನೂ ಹೆಚ್ಚಿಗೆ ಗೌರವ ಕೂಡ ಸಿಗ್ತದೆ. ಇದನ್ನು ನಾನು ಹೇಳ್ತೇನೆ. ಮಕ್ಕಳನ್ನ ವಿದ್ಯಾಭ್ಯಾಸ ಮಾಡೋದು ಬಿಡಕ್ಕೆ ಹೋಗಬೇಡಿ. ಸರ್ಕಾರಗಳು ಅನೇಕ ಸೌಲಭ್ಯಗಳನ್ನು ನಿಮ್ಮನ್ನು
ಪರಿವರ್ತನೆ ಮಾಡಬೇಕು ಅಂತೇಳಿ ಬೇಕಾದಷ್ಟು ಕೊಡ್ತಾ ಇದೆ. ಅದನ್ನು ಉಪಯೋಗಿಸ್ಕೊಂಡು ನಿಮ್ಮ ಮಕ್ಕಳು ಬೆಳೀಲಿ, ಆದರೆ ಮೂಲನ ನೀವು ಬಿಡಕ್ಕೆ ಹೋಗಬೇಡಿ ಅಂತೇಳಿ ನನ್ನಲ್ಲಿ ಒಂದು ಪ್ರಾರ್ಥನೆ ಮಾಡಲಿಕ್ಕೆ ನಾನು ಇಚ್ಛೆ ಪಡ್ತೇನೆ. ಈಗ ನನಗೆ ನಿಮ್ಮ ಅಧ್ಯಕ್ಷರು ನಮ್ಮ ದ್ವಾರಕಾನಾಥ್ರವರು ನನಗೊಂದು ಮನವಿಯನ್ನು ಮಾಡಿದ್ದಾರೆ. ನಮ್ಮ ಕಾಂಗ್ರೆಸ್ ಪಕ್ಷ ಅಧಿಕಾರ ಬರೋಕ್ಕಿಂತ ಮುಂಚಿತವಾಗಿ ಒಂದು ಪ್ರಣಾಳಿಕೆಯನ್ನು ಘೋಷಣೆ ಕೂಡ ನಾವು ಮಾಡಿದ್ದು. ಈಗಾಗಲೇ ಕಂದಾಯ ಗ್ರಾಮಗಳಿಗೆ ಈಗಾಗಲೇ ನಾವು ರಚನೆ ಮಾಡಿ ಹಟ್ಟಿ ಕಾಡು ಹಾದಿಯಲ್ಲಿರುವಂಥ ಎಲ್ಲ ಕಾಲೋನಿಗಳಿಗೆ ಈಗಾಗಲೇ ವಾಸದ ಹಕ್ಕುಪತ್ರವನ್ನು ಕೂಡ ಕೊಟ್ಟಿದ್ದೇವೆ. ಇವತ್ತು ಫಾರೆಸ್ಟ್ ರೈಟ್ ಆ್ಯಕ್ಟ್ನಲ್ಲೂ ಕೂಡ ಕೆಲವರಿಗೆಲ್ಲ ಜಮೀನು ಕೊಟ್ಟಿದ್ದೇವೆ, ಮನೆಗಳು ಕೊಟ್ಟಿದ್ದೇವೆ. ವಿವಿಧ ರೀತಿಯಲ್ಲಿ ಕಾಲೋನಿಗಳಲ್ಲಿ ಬೇಕಾದಷ್ಟು ಸಹಾಯ ಮಾಡ್ತಾ ಇದ್ದೇವೆ. ಬೇಕಾದಷ್ಟು ನನ್ನ ಜಿಲ್ಲೆಯಲ್ಲೂ ಕೂಡ ನಾನು ನಿಮ್ಮ ಸಮಸ್ಯೆಗಳನ್ನು ಹತ್ತಿದ್ದವನು. ಮುಖ್ಯವಾಗಿ ನಿಮ್ಮ ಅಧ್ಯಕ್ಷರು ಮತ್ತು ನಮ್ಮ ದ್ವಾರಕಾನಾಥ್ರವ್ರದ್ದು ಏನಂದರೆ, ಈಗ ನಿಮ್ಮ ಅಲೆಮಾರಿ ಮತ್ತು ಆದಿವಾಸಿಗಳದ ಆಯೋಗ ರಚನೆ ಆಗಬೇಕು ಅನ್ನೋದು ಕೂಡ ಒಂದು ಮನವಿಯನ್ನು ಕೊಟ್ಟಿದ್ದಾರೆ. ನಾನು ಅದನ್ನು ನಮ್ಗೆ ಹೇಳಲಿಕ್ಕೆ ನಾನು ಬಯಸ್ತೇನೆ. ಇನ್ನೊಂದು ತಿಂಗಳಲ್ಲೇ ಇದನ್ನು ಈ ಒಂದು ಆಯೋಗವನ್ನು ರಚನೆ ಮಾಡಿ ನಮ್ಮ ಪ್ರಣಾಳಿಕೆಯಲ್ಲೂ ಇತ್ತು. ಮೂಲ ನಿಮ್ಮ ಬದುಕನ್ನು ಯಾವ ರೀತಿ ನಾವು ಉತ್ತಮಗೊಳಿಸ್ಬೋದು, ಯಾವ ರೀತಿ ನಿಮ್ಮ ಇತಿಹಾಸಕ್ಕೆ ಶಕ್ತಿ ತುಂಬೋದು, ಆ ಕೆಲಸವನ್ನು ನನ್ನ ಏನು ಪಕ್ಷ ನಾವು ಅವತ್ತು ತೀರ್ಮಾನ ಮಾಡಿದೋ ಅದಕ್ಕೆ ನಮ್ಮ ಸರ್ಕಾರ ಬದ್ಧವಾಗಿದೆ ಅನ್ನೋ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಇವತ್ತು ನಾನು ಯಾವಾಗಲೂ ನಮ್ಮ ಗುರುಗಳ ಮಾತನ್ನು ಹೇಳ್ತಾ ಇರ್ತೇನೆ, ನಮ್ಮ ಅಜ್ಜನ ಮಾತನ್ನು, ಮಾನವ ಧರ್ಮಕ್ಕೆ ಜಯವಾಗಲಿ, ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ ಅಂತೇಳಿ. ಹಂಗೆ ನಮಗೆ ಮಾನವೀಯತೆ ಒಂದು ದೊಡ್ಡ ಧರ್ಮ. ನಿಮ್ಮನ್ನೆಲ್ಲ ಸೋದರ ಸಮಾನಂತೆ ಎಲ್ಲ ಜನಾಂಗ ಕೂಡ ನೊಂದು ಬೆಂದುತ್ತಾ ಇರೋಂಥ ಈ ಸಮಾಜಕ್ಕೆ ಶಕ್ತಿ ಕೊಡಬೇಕಾದ್ದೇ ನಮ್ಮ ಸರ್ಕಾರದ ಮೂಲ ಉದ್ದೇಶ. ಆ ಕೆಲಸವನ್ನು ಖಂಡಿತ ನಾನು ಈ ಸಂದರ್ಭದಲ್ಲಿ ಮಾಡ್ತೇವೆ. ಕಾಲ ಬರ್ತಿದ್ದಂಗೆ ತಾವು ಅನೇಕರು ವಲಸೆಗಳನ್ನು ನಗರಗಳಿಗೆ ಬರ್ತಾ ಇದ್ದೀರಿ. ನಾನು ಬರೋದು ಬೇಡ ಅಂತ ನಾನು ಹೇಳೋದಿಲ್ಲ, ತಡೀಲಿಕ್ಕೂ ನಾನು ತಯಾರಿಲ್ಲ. ಆದರೆ ನಿಮ್ಮ ಮೂಲ ಬಿಡಕ್ಕೆ ಹೋಗಬೇಡಿ, ಮೂಲ ಆಸ್ತಿ ಬಿಡಕ್ಕೆ ಹೋಗಬೇಡಿ, ಮೂಲದ ಆಸ್ತಿಗಳನ್ನು ಮಾರ್ಕೊಳಕ್ಕೆ ಹೋಗಬೇಡಿ. ಚಿಕ್ಕದಿರಲಿ ದೊಡ್ಡದಿರಲಿ, ದಯವಿಟ್ಟು ತಮ್ಮ ಬದುಕನ್ನು, ಪ್ರಕೃತಿಯನ್ನು, ಎಲ್ಲರಿಗೂ ಕೂಡ ಪ್ರಕೃತಿಯಲ್ಲಿ ಬದುಕುವಂಥ ಭಾಗ್ಯ ಎಲ್ಲರಿಗೂ ಕೂಡ ಸಿಗುವುದಿಲ್ಲ. ಇದು ಗಮನದಲ್ಲಿ ಇಟ್ಕೊಳ್ಳಿ. ತಾವೆಲ್ಲ ಗಮನಿಸಿರಬೇಕು, ಅಂಬಾನಿ ಅವರ ಸುಪುತ್ರ ಎಷ್ಟೇ ದೊಡ್ಡ ಶ್ರೀಮಂತ ಆದರೂ ಕೂಡ ಕೊನೆಗೆ ಒಂದು ದೊಡ್ಡ ಝೂ, ಎಲ್ಲ ಪ್ರಾಣಿ ಪಕ್ಷಿಗಳಿಗೆ ಅದಕ್ಕೆಲ್ಲ ಸರಿ ಮಾಡೋಂಥ ಕೆಲಸ, ಆರೋಗ್ಯಕರವಾಗಿ ಔಷಧಿ ಕೊಡುವಂಥ ಕೆಲಸ ಎಲ್ಲ ಗುಜರಾತಲ್ಲೇ ಇಲ್ಲ ಅಂತಾರ ಅಂತ ಮಾಡಿದ್ದಾರೆ. ನಾನು ಯಾವ ಥರ ಒಂದಿನ ಹೋಗ್ಬೇಕು ಅಂತ ಇದ್ದೇನೆ. ಸೊ ನಾನು ಮಾಧ್ಯಮದಲ್ಲಿ ನಾನು ನೋಡಿದೆ, ಟಿ ವಿಗಳೆಲ್ಲ ನೋಡಿದೆ. ಎಷ್ಟೇ ದೊಡ್ಡವರಾದರೂ ಕೂಡ ಕೊನೆಗೆ ಮನಸ್ಸು ಎಲ್ಲಿಗೆ ಹೋಗ್ತಾ ಇದೆ, ಅವನ ಮೂಲ ಬದುಕಿನಕ್ಕೆ ಇದು ಎಳಿತಾ ಇದೆ. ನಾನು ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ, ಎಷ್ಟೇ ದೊಡ್ಡವರಾದರೂ ಕೂಡ ಕೊನೆಗೆ ಆ ಮೂಲ ಏನು ಪ್ರಕೃತಿಯ ನಿಯಮ, ಅದು ಯಾರ್ದು ಅಲ್ಲ, ಪ್ರಕೃತಿಯ ನಿಯಮ. ಆ ನಿಯಮಕ್ಕೆ ಗೌರವವನ್ನು ಕೊಟ್ಟು ನಾವೆಲ್ಲ ಮಾಡಬೇಕಾಗ್ತದೆ. ಆದ್ದರಿಂದ ನಾವು ಎಷ್ಟೇ ದೊಡ್ಡವರಾದರೂ ಮೂಲ ಆದಿವಾಸಿಗಳೇನೋದನ್ನು ಕೂಡ ನಾನು ಕೂಡ ಮರೀಲಿಕ್ಕೆ ತಯಾರಿಲ್ಲ. ನಮ್ಮ ಹಳ್ಳಿ ಬದುಕನ್ನು ನಾವು ಉಳಿಸ್ಕೊಳ್ಳೇಬೇಕು. ನಾನು ಬೆಂಗಳೂರು ನಗರದ ಎಲ್ಲ ಶಾಲೆಗಳಲ್ಲಿ, ಯಾವುದೇ ನಗರದ ಶಾಲೆಗಳಲ್ಲಿ ವಿದ್ಯಾಭ್ಯಾಸ ಮಾಡೋಂಥ ನನ್ನ ವಿದ್ಯಾರ್ಥಿಗಳಿಗೆ ಒಂದು ಕಾರ್ಯಕ್ರಮಗಳನ್ನು ರೂಪಿಸಿದ್ದೇನೆ. ಯಾವುದು ನಮ್ಮ ಯೂನಿವರ್ಸಿಟಿಯವ್ರಿಗೆ ಹೇಳ್ಬಿಟ್ಟು 3 ದಿನದ ಒಂದು ಕಾರ್ಯಕ್ರಮ. ಏನಪ್ಪ ಅಂತಂದರೆ, ಅವರು ಕಂಪಲ್ಸರಿ ಹೋಗಿ ಒಂದು ಹಳ್ಳಿಗಳಲ್ಲಿ ಅವರು ವಾಸ ಇದ್ದು ನಮ್ಮ ಹಳ್ಳಿ ಜನರ ಬದುಕು, ಅಲ್ಲಿ ವ್ಯವಸಾಯ ಹೆಂಗೆ ಮಾಡ್ತಾನೆ, ಹಾಲು ಹೆಂಗೆ ಕರಿತಾನೆ, ಅವನ ಬದುಕು ಏನಿದೆ, ಅವನದೇನು ಕಾರ್ಯಕ್ರಮ, ತೋಟಗಾರಿಕೆ ಯಾವ ರೀತಿ ಮಾಡ್ತಾನೆ, ಎಷ್ಟು ಕಷ್ಟ ಇದೆ ಆ ಬದುಕು ಅಂಥೇಳಿ ಈ ಬೆಂಗಳೂರು ನಗರದಲ್ಲಿ ಇರೋಂಥ ಎಲ್ಲ ಟೌನ್ಗಳಲ್ಲಿರೋಂಥ ಎಲ್ಲ
ಹಳ್ಳಿಲಿ ಬದುಕಂತ ಎಲ್ಲರೂ ಕೂಡ ಹಳ್ಳಿಯ ಬದುಕಿನ ಬಗ್ಗೆ ಅವ್ರಿಗೆ ತಿಳುವಳಿಕೆಯನ್ನು ಕೊಡುವಂಥ ಕೆಲಸ. ಯಾಕೆಂದರೆ ಆ ಶ್ರಮ ಪಟ್ಟೋದ್ರಿಂದ ಅವನು ವ್ಯವಸಾಯ ಮಾಡಿ ಅವನು ಹಾಲು ಕೊಟ್ಟಿದ್ರಿಂದ ಇವರು ಹಾಲು ಕುಡಿತಾರೆ. ಅವನು ವ್ಯವಸಾಯ ಮಾಡಿ ಅಕ್ಕಿ ರಾಗಿ ಗೋಧಿ ತರಕಾರಿ ಬೆಳೆಯೋದ್ರಿಂದ ಇಲ್ಲಿ ಬಂದು ಜನ ಬಂದು ಆರೋಗ್ಯಕರವಾಗಿ ತರಕಾರಿ ಇದನ್ನು ಬೆಳೀತದೆ. ಅವನ ಬದುಕು ಎಷ್ಟು ಶ್ರಮ ಇದೆ, ಅವನ ಬದುಕಿನಿಂದ ನಮ್ಮ ಮಕ್ಕಳು ಆರೋಗ್ಯಕರವಾಗಿದೆ ದಾರೆ ಅನ್ನೋದನ್ನು ಈ ಸಂದರ್ಭದಲ್ಲಿ ತಿಳಿಸ್ಬೇಕಾದ್ದು ನಮ್ಮ ಕರ್ತವ್ಯ ಇದೆ. ಈಗಿರುವಂಥ ಸಂದರ್ಭದಲ್ಲಿ ಇವತ್ತು ಸರ್ಕಾರ ಅನೇಕ ಕಾರ್ಯಕ್ರಮಗಳನ್ನು ರೂಪಿಸಿದೆ. ನೆಹರೂರವರು ಕೂಡ ಇವತ್ತು ಹಿಂದೆ ಒಂದು ದೊಡ್ಡ ಡ್ಯಾಮನ್ನು ಕೂಡ ಒಂದು ಆದಿವಾಸಿಯವ್ರ ಕೈಲೇ ಇದನ್ನು ಉದ್ಘಾಟನೆ ಮಾಡಿಸ್ತಂಥ ಒಂದು ಇತಿಹಾಸ ಇವತ್ತು ನಾವೆಲ್ಲ ಅಣೆಕಟ್ಟು ಬಕ್ರಾನಂಗಲ್ ಡ್ಯಾಮ್ ಅಲ್ಲ, ಆ ಡ್ಯಾಮ್ ನಾವು ಮಾಡಿದಂಥದ್ದು ನಾವೆಲ್ಲ ಕೂಡ ಗಮನಿಸಿದ್ದೇವೆ. ನಿಮಗೆ ನಾನು ಹೇಳ್ತೀನಿ, ನಮ್ಮ ಸರ್ಕಾರ ಇವತ್ತೇನು ಈ ಕಾಂಗ್ರೆಸ್ ಸರ್ಕಾರ ಈ ರಾಜ್ಯದಲ್ಲಿದೆ, ಇದು ನಿಮಗೆ ನಮಗೆ ಇರುವಂಥ ಒಂದು ಸಂಬಂಧ ಭಕ್ತಂಗೂ ಭಗವಂತನಿಗಿರುವಂಥ ಸಂಬಂಧ. ನಿಮ್ಮ ಬದುಕಿನಲ್ಲಿ ನಾವು ಶಿಕ್ಷಣದಲ್ಲಿ ಗ್ಯಾರಂಟಿ ಕೊಡಲಿಕ್ಕೆ ಬದ್ಧವಾಗಿದ್ದೇವೆ, ಭೂಮಿ ಗ್ಯಾರಂಟಿ ಕೊಡಲಿಕ್ಕೆ ಬದ್ಧವಾಗಿದ್ದೇವೆ, ವಸತಿ ಗ್ಯಾರಂಟಿ ಕೊಡಲಿಕ್ಕೆ ಬದ್ಧವಾಗಿದ್ದೇವೆ, ಆಹಾರ ಗ್ಯಾರಂಟಿ ಕೊಡಲಿಕ್ಕೆ ಬದ್ಧವಾಗಿದ್ದೇವೆ, ಉದ್ಯೋಗ ಗ್ಯಾರಂಟಿ ಕೊಡಲಿಕ್ಕೆ ನಾವು ಬದ್ಧವಾಗಿದ್ದೇವೆ. ಈಗ 5 ಗ್ಯಾರಂಟಿ ಕೊಟ್ಟು ನಿಮ್ಮೆಲ್ಲರಿಗೂ ಕೂಡ ಉಚಿತವಾಗಿ ಮನೆಯಲ್ಲಿ ಬೆಳಕು ಕೊಡ್ತಾ ಇದೀವಿ ತಾನೇ? ಎಲ್ಲ ಮನೆ ಯಜಮಾನರಿಗೆ 2,000 ಕೊಡ್ತಾ ಇದೀವಿ ತಾನೇ? 10 kg ಅಕ್ಕಿ ಕೊಡ್ತಾ ಇದ್ದಾನೆ, ಹೆಣ್ಮಕ್ಳಿಗೆ ಫ್ರೀ ಓಡಾಡಕ್ಕೆ ಕೊಡ್ತಾ ಇದೀವಿ ತಾನೆ ಬಸ್ಸಲ್ಲಿ, ಯುವಕರಿಗೆಲ್ಲ ಉದ್ಯೋಗ ಸಿಗದೆ ಹೋದ್ರು 3,000 ಕೊಡ್ತಾ ಇದೀವಿ ತಾನೆ? ಹಿಂದೆ ಯಾವ್ದಾರ ಸರ್ಕಾರ ಯಾವ್ದಾರ ಪಾರ್ಟಿ ಇಂಥದ್ದು ಒಂದು ಕಾರ್ಯಕ್ರಮ ಕೊಟ್ಟಿದ್ರಾ? ನಿಮ್ಮ ಭೂಮಿನ ಸಕ್ರಮ ಅಂತ ಕಾರ್ಯಕ್ರಮ ಕೊಟ್ಟಿದ್ರಾ? ಫಾರಂ 3 ಹಾಕೊಂಡು 53 ಹಾಕೊಂಡು 58 ಹಾಕೊಂಡು ನಿಮ್ಮ ಭೂಮಿನ ರೆವಿನ್ಯೂ ಭೂಮಿಲಾಗಲಿ ಅರಣ್ಯ ಭೂಮಿಲಾಗಲಿ ಜಮೀನನ್ನು ನಿಮಗೆ ಸರಿಯಾದಂಥ ಉಳಿಸ್ಕೊಳ್ಳಿಕ್ಕೆ ಯಾವ್ದಾದ್ರು ಸರ್ಕಾರ BJP ಆಗಲಿ ದಳ ಸರ್ಕಾರ ಕೊಟ್ಟಿತ್ತಾ? ಇದನ್ನು ತಿಳ್ಕೊಳ್ಳಿ. ಏನಿದು ನಾವು ಉಂಟು ನೀವುಂಟು, ನೀವುಂಟು ನಾವುಂಟು. ನಮ್ಮ ಸರ್ಕಾರ ಇರೋದು ನಿಮಗೋಸ್ಕರ, ನೀವಿರೋದು ನಮಗೋಸ್ಕರ. ಈಗ ನಿಮ್ಮ ಸಂಘದ ಅಧ್ಯಕ್ಷರು ನನಗೇನು ಅರ್ಜಿ ಕೊಟ್ಟಿದ್ದಾರೆ, ಏನು ಕೆಲವು ಬೇಡಿಕೆಗಳನ್ನು ಇವತ್ತು ಎಲ್ಲ ಸೇರಿ ಇಟ್ಟಿದ್ದಾರೆ. ಕೆಲವು ಏನೇನೋ ಕೆಲವು ವಿಚಾರಗಳನ್ನು ಇಟ್ಟಿದ್ದಾರೆ. ನಮ್ಮ ಸುಮಾರು ಒಂದು ಅರ್ಜಿಯನ್ನು ನಮ್ಮ ಚಂದ್ರಶೇಖರ್ ಅವರು ರಾಜ್ಯಾಧ್ಯಕ್ಷರು ಮತ್ತು ಬೇರೆ ಬೇರೆಯವರೆಲ್ಲ ಸೇರಿ ಏನು ಇಟ್ಟಿದ್ದಾರೆ, ಇದೆಲ್ಲ ಕೂಡ ಖಂಡಿತ ನಾನು ಪರಿಶೀಲನೆ ಮಾಡಿ ನಿಮ್ಮ ಜೊತೆ ನಾನು ಇವತ್ತು ಬಂದದ್ದು ಬೇರೆ ಯಾವ ಉದ್ದೇಶಕ್ಕಿಲ್ಲ. ದೊಡ್ಡ ಕಾರ್ಯಕ್ರಮ, ಸಂವಾದ ಕಾರ್ಯಕ್ರಮ ಇಲ್ಲಿತ್ತು. ನಮ್ಮ ಇವರು ಕೂಡ ಬಂದು ನಾನು ಅಲ್ಲೇ ಬಂದು ನೀವು ಈಗ ಕಾಯ್ತಾ ಇದ್ದಾರೆ ಸಾವಿರಾರು ಜನ ಅಂಥೇಳಿ ನನ್ನನ್ನು ಕರ್ಕೊಂಡು ಬಂದರು. ಸೊ ನಿಮ್ಮನ್ನು ನಾವೆಲ್ಲ ಒಂದು ಉತ್ತಮವಾದಂಥ ಹುದ್ದೆಯಲ್ಲಿ ನಿಮ್ಮನ್ನೆಲ್ಲ ನೋಡ್ಬೇಕು, ನಾವು ನಿಮ್ಮ ಜೊತೆ ಬದುಕಬೇಕು, ನಾವು ನಿಮ್ಮ ಏಳಿಗೆಯಿಂದ ನಿಮ್ಮ ಶ್ರಮಕ್ಕೆ ನಾವು ಗೌರವನ ಕೊಡಬೇಕು. ಇದಕ್ಕೆ ನಮ್ಮ ಎಲ್ಲ ಥರದ ಸಹಕಾರ ಕೊಡಲಿಕ್ಕೆ ನಾವಿದೆ. ಸೊ ನೀವು ಮಾತ್ರ ಯಾರು ಕೂಡ ನಿಮಗೆ ನಾನು ಒಬ್ಬ ಆದಿವಾಸಿ, ನಾನೊಬ್ಬ ಟ್ರೈಬಲ್ಲು, ನಾನು ಕಾಡು ಮನೇಲಿದ್ದವನು, ಕಾಡು ಮನುಷ್ಯ ಅಂತ ಹೇಳ್ಕೊಂಡ್ರೆ ನನಗೆ ಅವಮಾನ ಅಂತ ನೀವು ತಿಳ್ಕೊಳಕ್ಕೆ ಹೋಗ್ಬೇಡಿ. ನಿಮ್ಮ ಮೂಲ ಹಕ್ಕು ನಿಮ್ಮ ಬದುಕು. ಆ ಬದುಕನ್ನು ಶ್ರೇಷ್ಠವಾಗಿ ನೀವೆಲ್ಲ ಸೇರಿ ಕಾಪಾಡಬೇಕು. ಸೊ ಹುಷಾರು. ಈಗ SIR ಬೇರೆ ನಡೀತಾ ಇದೆ, ಓಟು ಡಿಲೀಟ್ ಆಯ್ತಾ ಇದೆ. ಲಕ್ಷಾಂತರ ಓಟು ಡಿಲೀಟ್ ಮಾಡಲಿಕ್ಕೆ ಒಂದು ದೊಡ್ಡ ಹುನ್ನಾರ ನಡೀತಾ ಇದೆ. ನಿಮ್ಮ ಓಟನ್ನು ನೀವು ಕಾಪಾಡಲಿಕ್ಕೆ ನಿಮಗೇನು ಮೂಲ ವಾಸಿಗಳ ಪತ್ರ, ಜಾತಿ ಪ್ರಮಾಣ ಪತ್ರ ಅದನ್ನೆಲ್ಲ ಕೊಡಲಿಕ್ಕೆ ನಾನೀಗಾಗಲೇ ಆದೇಶ ಕೂಡ ನಾನು ಕೊಟ್ಟಿದ್ದೇನೆ. ಹುಷಾರಾಗಿ ನೋಡ್ಕೊಳ್ಳಿ. ಇನ್ನೊಂದು ದಿನದಲ್ಲಿ ಕೆಲವು ದಿನದಲ್ಲಿ ನಿಮ್ಗೆ ಎನ್ಯುಮರೇಷನ್ ಫಾರ್ಮ್ ಎಲ್ಲ ಬಂದಿತ್ತಾ ನಿಮಗೆಲ್ಲ? ಅದನ್ನೆಲ್ಲ ವಾಪಸ್ ತಲುಪಿಸಿದ್ದೀರಾ? ಭಾಳ ಹುಷಾರಾಗಿ ಇಟ್ಕೊಳ್ಳಿ. ಆಮೇಲೆ ಕೊನೆಗೆ ನನ್ನ ಗ್ಯಾರಂಟಿಗಳೆಲ್ಲ ಹೊಟ್ಟೋಯ್ತವೆ. ಆಮೇಲೆ ನಿಮ್ಗೆ ಯಾಕೆಂದರೆ ನಾವು ಗ್ಯಾರಂಟಿ ಮಾಡಿದ್ದರೆ ನಿಮ್ಮಂಥವ್ರಿಗೋಸ್ಕರ. ಇದನ್ನು ತಾವೆಲ್ಲ ಗಮನದಲ್ಲಿಟ್ಕೊಳ್ಳಿ. ತಾವು ಇಷ್ಟು ಹೇಳಿ ತಮ್ಮೆಲ್ಲರೂ ಕೂಡ ಭಾಳ ಸಂತೋಷ. ನಿಮ್ಮನ್ನೆಲ್ಲ ಭೇಟಿ ಮಾಡಿ, ನಿಮ್ಮನ್ನೆಲ್ಲ ನೋಡಿ, ನಿಮ್ಮ ಜೊತೆಲಿ ಕೆಲವು ಕಾಲ ಕಳೆದಿದ್ದೀನಲ್ಲ, ನಾನು ನನ್ನ ಮೂಲ ನೀವೆಲ್ಲ ಕೂಡ ನಿಮ್ಮ ಬದುಕಿನಲ್ಲಿ ನಾನು ಒಂದು ದೊಡ್ಡ ಶಕ್ತಿಯ ತುಂಬಬೇಕು ಅನ್ನೋದು ನಮ್ಮ ಸರ್ಕಾರ ಬದ್ಧವಾಗಿದೆ.
ನಮ್ಮ ಸರ್ಕಾರ ಯಾವತ್ತೂ ಕೂಡ ನಿಮ್ಮನ್ನ ಕೈ ಬಿಡುವಂಥ ಪ್ರಶ್ನೆಯೇ ಇಲ್ಲ. ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ತಾವೆಲ್ಲ ಬಂದಿದ್ದೀರಿ. ನಾನು ಸದ್ಯದಲ್ಲೇ ನಿಮ್ಮ ಅಧ್ಯಕ್ಷರು ದ್ವಾರಕಾನಾಥ್ ಅವರು ಬಂದು ನನ್ನನ್ನು ಭೇಟಿ ಮಾಡಿದ ತಕ್ಷಣ ಸದ್ಯದಲ್ಲೇ ಇದನ್ನು ಏನು ಒಂದು ನಮ್ಮ ಆಯೋಗ ರಚನೆ ಆಗಬೇಕು ಅಂತ ಏನು ಕೇಳ್ತಾ ಇದ್ದಾರೆ, ಆ ಕೆಲಸವನ್ನು ನಾನು ಮಾಡ್ತೀನಿ ಅನ್ನೋ ಮಾತನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಎಲ್ಲರಿಗೂ ನಮಸ್ಕಾರ.